ಹಲೋ ಸಲಾಂ ನಮಸ್ತೆ. ವಕೀಲ್ ಸಾಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಾನನಷ್ಟ ಕಾನೂನಿಗೆ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಹೊಸ ಭಾಷ್ಯ ಬರೆದಿದೆ. ಐಪಿಸಿಯ ಕಲಂ 499 ಹಾಗೂ 500ರ ಅಡಿಯಲ್ಲಿ ರಾಜಕೀಯ ಪಕ್ಷವನ್ನು ಸಹ ಒಬ್ಬ ವ್ಯಕ್ತಿಯಾಗಿ ಮಾನ್ಯ ನ್ಯಾಯಾಲಯವು ಪರಿಗಣಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ರವರು ತಮ್ಮ ಕ್ಷೇತ್ರದ ಜನರ ಮತದಾರರ ಗುರುತಿನ ಚೀಟಿಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂಬುದಾಗಿ ಬಿಜೆಪಿಯ ಟ್ವಿಟರ್ ಖಾತೆಯಿಂದ ಒಂದು ಪೋಸ್ಟ್ ಅನ್ನು ಮಾಡಲಾಗಿತ್ತು. ಇದರ ವಿರುದ್ಧ ರಿಜ್ವಾನ್ ಅರ್ಷದ್ ರವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆಗಾಗಿ ಖಾಸಗಿ ದೂರೊಂದನ್ನು ಸಲ್ಲಿಸಿದ್ದರು. ಆ ದೂರನ್ನು ವಜಾಗೊಳಿಸಲು ಎದುರುದಾರರು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದು, ಆದರೆ ಮಾನ್ಯ ನ್ಯಾಯಾಲಯವು ರಾಜಕೀಯ ಪಕ್ಷವನ್ನು ಸಹ ಒಬ್ಬ ವ್ಯಕ್ತಿಯಾಗಿ ಪರಿಗಣಿಸಿ ಅಂತಹ ಒಂದು ಎದುರುದಾರರ ಅರ್ಜಿಯನ್ನು ವಜಾಗೊಳಿಸಿದೆ. ಹಾಗಾಗಿ ಮಾನನಷ್ಟ ಮೊಕದ್ದಮೆಗೆ ಹೊಸ ಭಾಷ್ಯ ದೊರೆತಂತಾಗಿದೆ.